ಪ್ರಿಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಮನುಷ್ಯನಿಗೆ ಆಸೆ ಅನ್ನುವುದು ಇರಬೇಕು, ಆದರೆ ದುರಾಸೆ ಕೂಡ ಬರಬಾರದು. ಒಂದು ವೇಳೆ ದುರಾಸೆಯಲ್ಲಿ ಬಿದ್ದು ಬಿಟ್ಟರೆ ಅವನ ಬದುಕು ಕೂಡ ವಿಚಿತ್ರವಾಗಿ ಹೋಗಿಬಿಡುತ್ತೆ. ಅಂತೆಯೇ ಒಂದು ಪ್ರಕರಣ ಕೂಡ ಇದೆ, ಅದನ್ನು ಕೂಡ ನೋಡೋಣ ಬನ್ನಿ. ಒಬ್ಬ ವ್ಯಕ್ತಿ ಏನು ಮಾಡುತ್ತಾನೆ, ಗೌರ್ಮೆಂಟ್ ಕೆಲಸಕ್ಕೆ ಆಸೆಯನ್ನ ಕೂಡ ಬಿದ್ದು ಒಬ್ಬ ದಲ್ಲಾಳಿ ಮೂಲಕ ಕೂಡ ವ್ಯವಹಾರವನ್ನ ನಡೆಸುತ್ತಾನೆ. ಈತ ದಲ್ಲಾಳಿ ಕೈಗೆ ಸಿಕ್ಕಿ 16 ಲಕ್ಷವನ್ನ ಕೂಡ ಲಂಚವನ್ನ ಕೂಡ ಕೊಡುತ್ತಾನೆ. ಸರ್ಕಾರಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಆತನಿಗೆ ಮೋಸವನ್ನು ಕೂಡ ಮಾಡಿಬಿಡ್ತಾರೆ. ಆಗ ಗಂಡ ಹೆಂಡತಿ ಕೂಡ ವಿಷವನ್ನು ಕುಡಿದು ಕೂಡ ಸತ್ತಿ ಹೋಗುತ್ತಾರೆ. ಇಂಥ ಒಂದು ದಾರುಣ ಘಟನೆ ಕೂಡ ನಡೆದೇ ಹೋಗುತ್ತೆ. ಎಲ್ಲಿ, ಹೇಗೆ, ಯಾವ ರೀತಿ ನಡೆಯುತ್ತೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಹೈದರಾಬಾದ್ನ ಸಮಾಜದಲ್ಲಿ ಐಷಾರಾಮಿ ಜೀವನ ನಡೆಸಲು ಹಣ ಬೇಕು. ಹೀಗಾಗಿ ಕೆಲವರು ಮೋಸ ಮಾಡಿಯಾದರೂ ದುಡ್ಡು ಮಾಡಬೇಕು ಅಂತ ಸುಳ್ಳು ಹೇಳಿ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡುತ್ತಾರೆ. ಕಾಲ ಕಾಲಕ್ಕೆ ಇಂತಹ ವಂಚನೆ ಪ್ರಕರಣಗಳು ಹೊರಬರುತ್ತಿದ್ದರು. ಅದೆಷ್ಟೋ ಮಂದಿ ಗೊತ್ತಿಲ್ಲದೆ ಮೋಸಗಾರರ ಕೈಗೆ ಬಲಿಯಾಗುತ್ತಿದ್ದಾರೆ. ಇದೀಗ ಅಂಥದ್ದೇ ಒಂದು ಘಟನೆ ನಡೆದಿದ್ದು, ವಂಚನೆಗೊಳಗಾದ ದಂಪತಿ ಮ್ಯಾರಿಡ್ ಕಪಲ್ ಬದುಕನ್ನೇ ಕೊನೆಗೊಳಿಸಿದ್ದಾರೆ. ತೆಲಂಗಾಣದ ಭದ್ರಾದಿ ಕೊತ್ತಗುಂಡೆ ಜಿಲ್ಲೆಯಲ್ಲಿ ಈ ಘೋರ ದುರಂತ ನಡೆದಿದೆ. ಸಾಯಿರಾಮ್ ತಂಡಾದಲ್ಲಿ ವಾಸವಿದ್ದ ದಂಪತಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದೆ. ವಿಷ ಕುಡಿದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ದಂಪತಿಯನ್ನ ಚಿಕಿತ್ಸೆ ಕುಟುಂಬಸ್ಥರು ಹೈದರಾಬಾದ್ಗೆ ಕರೆದೊಯ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಬ್ಬರು ಮೃತಪಟ್ಟಿದ್ದಾರೆ. ದಂಪತಿಯ ಸಾವು ಸಾಯಿರಾ ತಂಡದಲ್ಲಿ ತಲ್ಲಣ ಮೂಡಿಸಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆಯನ್ನು ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಬುರ್ಗಾಪಾಡು ಮಂಡಲದ ಸಾಯಿರಾ ತಂಡದ ರತ್ನಕುಮಾರ್ ಮತ್ತು ಆತನ ಪತ್ನಿ ಪಾರ್ವತಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಇತ್ತೀಚೆಗೆ ಸಿಎಂಆರ್ ಶಾಪಿಂಗ್ ಮಾಲ್ನಲ್ಲಿ ರತ್ನಾಕರ್ಗೆ ಕೆಲಸ ಸಿಕ್ಕಿತು. ಇದರ ನಡುವೆಯೇ ಹೈದರಾಬಾದ್ನ ದಲ್ಲಾಳಿಯೊಬ್ಬ ಸಿಂಗಾರಣಿಯಲ್ಲಿ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ನಂಬಿಸಿದ. ಸಿಂಗಾರಣಿಯಲ್ಲಿ ಕೆಲಸ ಸಿಗುತ್ತದೆ ಎಂದು ರತ್ನಾಕರ್ ಮತ್ತು ಪಾರ್ವತಿ ತುಂಬಾ ಖುಷಿ ಪಟ್ಟಿದ್ದರು. ಅಲ್ಲದೆ ತಮ್ಮ ಕಷ್ಟಗಳು ಮುಗಿಯುತ್ತವೆ ಎಂದು ಸಂಭ್ರಮಿಸಿದರು. ಇದರ ನಡುವೆ ದಂಪತಿಗೆ ಕರೆ ಮಾಡಿದ ದಲ್ಲಾಳಿ, ಕೆಲಸಕ್ಕೆ ತುಂಬಾ ಪೈಪೋಟಿ ಇದೆ, ತಕ್ಷಣ ಹಣ ಕೊಟ್ಟರೆ ಕೆಲಸ ನಿಮ್ಮ ಕೈ ಸೇರುತ್ತದೆ, ಇಲ್ಲದಿದ್ದರೆ ಬೇರೆಯವರ ಪಾಲಾಗುತ್ತದೆ ಎಂದಿದ್ದ. ದಲ್ಲಾಳಿಯ ಮಾತನ್ನು ಸಂಪೂರ್ಣವಾಗಿ ನಂಬಿದ ರತ್ನಕುಮಾರ್ ಮತ್ತು ಪಾರ್ವತಿ 16 ಲಕ್ಷವನ್ನು ಸಾಲ ಮಾಡಿ ದಲ್ಲಾಳಿಗೆ ಕೊಟ್ಟಿದ್ದರು. ಹಣ ಸಿಗುತ್ತಿದ್ದಂತೆಯೇ ದಲ್ಲಾಳಿ ಫೋನ್ ಸ್ವಿಚ್ ಆಫ್ ಮಾಡಿ ಪರಾರಿಯಾಗಿದ್ದಾನೆ. ಒಂದೆಡೆ ಕೆಲಸ ಸಿಗದ, ಸಾಲದ ಬಡ್ಡಿಯನ್ನು ಕಟ್ಟಲಾಗದೆ ಸಾಲಗಾರರ ಒತ್ತಡಕ್ಕೆ ಸಿಲುಕಿ ಗಂಡ ಹೆಂಡತಿ ತೀವ್ರ ಖಿನ್ನತೆಗೆ ಒಳಗಾಗಿದ್ದರು. ಕೊನೆಗೆ ವಿಷವನ್ನು ಸೇವಿಸಿ ಇಬ್ಬರು ಮೃತಪಟ್ಟಿದ್ದಾರೆ. ನೋಡಿದ್ರಲ್ಲ, ಸರ್ಕಾರಿ ಕೆಲಸ ಅಂತ ಕೂಡ ಹೋದ್ರೆ ಯಾವುದು ಕೂಡ ನಾವು ಆಸೆ ಪಟ್ಟಿದ್ದು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅದೇ ಜೀವನದಲ್ಲಿ ಪ್ರಯತ್ನವನ್ನು ನಂಬಿಕೊಂಡು ಬಾಳಬೇಕು. ಇವತ್ತು ಮೋಸ ಮಾಡೋರು ತುಂಬ ಜನ ಕೂಡ ಎಲ್ಲ ಕಡೆ ಇದ್ದಾರೆ. ಆನ್ಲೈನ್ನಲ್ಲಿ ಕೂಡ ತುಂಬಾನೇ ಹೆಚ್ಚಿದ್ದಾರೆ. ಎಲ್ಲರೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆ ಇರಲಿ. ಸ್ವಲ್ಪ ಯಾಮಾರಿದರೆ ಜೀವವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಇಂತಹ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾವುದೇ ಹಣದ ವಿಚಾರವಾಗಿ ವ್ಯವಹಾರ ಮಾಡಬೇಕಾದರೆ ಮೈಯೆಲ್ಲ ಕೂಡ ಕಣ್ಣಾಗಿ ಇರಬೇಕು ಅಂತಾರಲ್ಲ, ಇಂಥ ವಿಷಯದಲ್ಲಿ ಖಂಡಿತ ಮೈಯೆಲ್ಲ ಕಣ್ಣಾಗಿ ಇರಲೇಬೇಕು. ಥ್ಯಾಂಕ್ ಯು, ಧನ್ಯವಾದಗಳು.